ದೇವನೇ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ ಸ್ವಾಮಿ. ಇವತ್ತು ನನ್ನನ್ನು ಪ್ರಾಣವುಳ್ಳವರನ್ನಾಗಿಟ್ಟಿದ್ರಿ ಸ್ವಾಮಿ, ನಿಮಗೆ ಸ್ತೋತ್ರಪ್ಪ. ಆರೋಗ್ಯಕರವಾಗಿಟ್ಟಿದ್ರಿ ಸ್ವಾಮಿ, ನಿಮಗೆ ಸ್ತೋತ್ರಪ್ಪ. ಅನುಕೂಲಕ್ಕೆ ತಕ್ಕ ಹಾಗಿಟ್ಟಿರು ಸ್ವಾಮಿ, ನಿಮಗೆ ಸ್ತೋತ್ರಪ್ಪ. ಅನ್ಯೋನ್ಯವಾಗಿಟ್ಟಿರಿ ಸ್ವಾಮಿ, ನಿಮಗೆ ಸ್ತೋತ್ರಪ್ಪ. ನನ್ನ ಮಕ್ಕಳು ಚೆನ್ನಾಗಿಟ್ಟಿರಿ ಸ್ವಾಮಿ, ಒಳ್ಳೆ ಸ್ತೋತ್ರಪ್ಪ. ಒಳ್ಳೆ ವಿದ್ಯೆ ಕೊಡ್ತಾ ಇರಿ ಸ್ವಾಮಿ, ನಿಮಗೆ ಸ್ತೋತ್ರಪ್ಪ. ದೇವರನ್ನು ಹೊಗಳಿರಿ, ದೇವರನ್ನು ಮಹಿಮೆಪಡಿಸ್ರಿ, ದೇವರನ್ನು ಸ್ತುತಿಸ್ರಿ. ದೇವರೇ ನಮ್ಮ ಪರವಾಗಿ ನಾಯಕನಾಗಿ ನಮ್ಮ ಎಲ್ಲ ಸಮಸ್ಯೆಗಳನ್ನು ಆತನು ತೆಗೆದುಕೊಂಡವನಾಗಿ ನಮಗೆ ವಿರಾಮ ಮಾಡುವನಾಗಿದ್ದಾನೆ, ಸಮಾಧಾನ ಕೊಡುವನಾಗಿದ್ದಾನೆ, ನೆಮ್ಮದಿ ಕೊಡುವನಾಗಿದ್ದಾನೆ. ಇವತ್ತು ಉಂಟಾ ನಮಗೆ ಸ್ತುತಿ ಇಲ್ಲದೆ ಹೋಗಿರ್ತಕ್ಕಂಥ ನಾವು ಎಷ್ಟು ಬಡವರಾಗಿದ್ದೀವೋ ಅಲ್ವಾ ಆತ್ಮೀಯ ರೀತಿಯಲ್ಲಿ, ಎಷ್ಟು ಬಡವರಾಗಿದ್ದೀವೋ ಆತ್ಮೀಯ ರೀತಿಯಲ್ಲಿ, ಎಷ್ಟು ಸಮೃದ್ಧಿ ಇಲ್ಲದವರಾಗಿದ್ದೀವೋ ಆತ್ಮೀಯ ರೀತಿಯಲ್ಲಿ, ಎಷ್ಟು ಸಂತೋಷವನ್ನು ಕಳೆದುಕೊಂಡಿದೆವೋ ಆತ್ಮೀಯ ರೀತಿಯಲ್ಲಿ, ಎಷ್ಟು ಸಮಾಧಾನವನ್ನು ಕಳೆದುಕೊಂಡಿದೆವೋ ಆತ್ಮೀಯ ರೀತಿಯಲ್ಲಿ, ಸಮಾಧಾನವನ್ನು ದೂರ ಮಾಡಿಕೊಂಡಿದೀವಲ್ಲ. ಇಷ್ಟು ಮಟ್ಟಿಗೆ ದೇವರಿಗೆ ಸ್ತುತಿ ಮಾಡದೆ ನಮ್ಮ ಸ್ಥಿತಿ ಬದಲಾವಣೆ ಆಗದೆ ಸಂಕಟವುಳ್ಳವರಾಗಿ, ನೋವುಳ್ಳವರಾಗಿ, ದುಃಖವುಳ್ಳವರಾಗಿ ನರಳುತ್ತಾ ಇದ್ದೀವಲ್ಲ. ಬೇಡ, ಇವೆಲ್ಲ ಹಾರಿ ಹೋಗಬೇಕಾದರೆ, ನಮ್ಮ ಜೀವನ ಸಮಾಧಾನವುಳ್ಳದ್ದಾಗಿರಬೇಕಾದರೆ ನಾವು ಮಾಡಬೇಕಾಗಿದ್ದು ಒಂದೇ, ದೇವರು ನಮ್ಮಿಂದ ಕೋರಿಕೊಳ್ಳುವುದು ಒಂದೇ. ಏನದು? ಸ್ತುತಿ ಏನು ಮಾಡುತ್ತೆ? ಸ್ಥಿತಿ ಬದಲಾವಣೆ ಮಾಡುತ್ತೆ, ನಮ್ಮ ಸ್ಥಿತಿಯನ್ನು ಬದಲಾವಣೆ ಮಾಡುತ್ತೆ. ಪ್ರಾರ್ಥನೆ ಏನು ಮಾಡುತ್ತೆ? ಪರಿಸ್ಥಿತಿಗಳನ್ನು ಬದಲಾವಣೆ ಮಾಡುತ್ತೆ. ಜ್ಞಾಪಕ ಇಟ್ಟುಕೊಳ್ರಿ ಇದು. ಅದಕ್ಕಾಗಿ ಜ್ಞಾಪಕ ಮಾಡಿಕೊಂಡು ನಮ್ಮ ಜೀವನವನ್ನು ಸ್ತುತಿಯಲ್ಲಿ ನಡೆಸೋಣ. ಸ್ವಾಮಿ, ಇಲ್ಲಿವರೆಗೆ ಸ್ವಾಮಿ ಸ್ತುತಿ ಅಂದ್ರೆ ಏನು ನನಗೆ ಗೊತ್ತಾಗಿದ್ದಿಲ್ಲ ಸ್ವಾಮಿ. ಸ್ತುತಿಯಲ್ಲಿ ಇಷ್ಟು ಶಕ್ತಿ ಇದೆ ಎಂಬುದಾಗಿ ನಾನು ಕಂಡಿಲ್ಲ ಸ್ವಾಮಿ. ಹಲವಾರು ಸಾರಿ ಸ್ವಾಮಿ ಮಾತುಗಳನ್ನು ಕೇಳಿದಿನಿ, ಆದರೆ ಮನಸ್ಸಿಗೆ ತಂದುಕೊಂಡಿಲ್ಲ ಸ್ವಾಮಿ. ಆದರೆ ಇವತ್ತು ಸ್ಪಷ್ಟವಾಗಿ ಸ್ವಲ್ಪ ಮಟ್ಟಿಗೆ ನಮ್ಮೊಟ್ಟಿಗೆ ನೀವು ಮಾತನಾಡಿದಿರಿ ಸ್ವಾಮಿ. ಸ್ತುತಿ ಯಾವ ಕೆಲಸ ಮಾಡುತ್ತೆ ನಮ್ಮಲ್ಲಿ, ಯಾವ ವಿಧಾನವಾಗಿ ನಮಗೆ ಸಹಾಯ ಮಾಡುತ್ತೆ ಸ್ತುತಿ ಎಂಬುದಾಗಿ ನಮ್ಮೊಟ್ಟಿಗೆ ಸ್ವಲ್ಪ ಹೊತ್ತು ಮಾತನಾಡಿದಿರಿ ಸ್ವಾಮಿ. ನನಗೆ ಸಹಾಯ ಮಾಡಯ್ಯ. ಇನ್ನು ಮೇಲೆ ನಾನು ಸ್ತುತಿ ಜಾಸ್ತಿಯಾಗಿ ಹೆಚ್ಚಾಗಿ ಸ್ತುತಿ ಮಾಡ್ತೀನಿ ಸ್ವಾಮಿ, ಸ್ತುತಿ ಮಾಡ್ತೀನಿ. ನಮ್ಮ ಮನೆಗಳಲ್ಲಾಗಲಿ ನಮ್ಮ ಮನದಲ್ಲಾಗಲಿ ನೀವು ಪ್ರಾರ್ಥನೆ ಮಾಡಿಕೊಳ್ಳುವಂಥ ಸಮಯ ಸಿಗುತ್ತಲ್ಲ, ಆವಾಗ 1 ಗಂಟೆ ಪ್ರಾರ್ಥನೆ ಮಾಡಿಕೊಳ್ಳಿಕ್ಕೆ ಅವಕಾಶ ನಿಮಗಿತ್ತಂದ್ರೆ ಅರ್ಧ ಗಂಟೆ ಸ್ತುತಿ ಮಾಡ್ರಿ, ಅರ್ಧ ಗಂಟೆ ಪ್ರಾರ್ಥನೆ ಮಾಡ್ರಿ. ಪ್ರಾರ್ಥನೆಯಲ್ಲಿ 3 ಭಾಗ ಇರಬೇಕು, 3 ಅಂಶಗಳಿರಬೇಕು, 3 ಸ್ಟೆಪ್ ಇರಬೇಕು. ಮೊಟ್ಟ ಮೊದಲಾಗಿ ಸ್ತುತಿ ಇರಬೇಕು. ಎರಡನೇದು ನಮ್ಮ ಪಾಪಗಳು ನಾವು ಒಪ್ಪಿಕೊಂಡವರಾಗಿರಬೇಕು. 3ನೇದು ಪ್ರಾರ್ಥನೆ ಇರಬೇಕು. ಅರ್ಥ ಆಯ್ತಾ? ಮೊಟ್ಟ ಮೊದಲಾಗಿರಬೇಕು ದೇವರಿಗೆ ಸ್ತುತಿ. ಎರಡನೇದು ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವವರಾಗಿರಬೇಕು. ಯಾಕಂದ್ರೆ ನಾವು ಈ ಲೋಕದಲ್ಲಿದ್ದೀವಿ, ಯಾವುದೋ ಒಂದು ತಪ್ಪು ಮಾಡ್ತಾನೆ ಇದೀವಿ. ಮಾಡ್ತಾ ಇದೀವ ಇಲ್ಲ? ನಾವು ಮಾಡೇ ಇಲ್ರಿ ಕೈ ಎತ್ರಿ. ಇದೀವಾ ಇಲ್ಲಿ? ಯಾರೂ ಇಲ್ಲ, ಲೋಕದಲ್ಲಿ ಯಾರೂ ಇಲ್ಲ. ಯಾವುದೋ ಒಂದು ಸಣ್ಣದಾಗಲಿ ದೊಡ್ಡದಾಗಲಿ ಯಾವುದೋ ಒಂದು ತಪ್ಪು ಮಾಡ್ತಾ ಇದೀವಿ. ಯಾವುದೋ ಒಂದು ದೇವರಿಗೆ ವಿರುದ್ಧವಾಗಿರುವಂಥದ್ದು ಯಾವುದೋ ಒಂದು ಮಾಡ್ತಾ ಇದೀವಿ. ಅಂತ ತಪ್ಪುಗಳು ಏನಾದರೂ ಇದ್ರೆ ನನ್ನನ್ನು ಕ್ಷಮಿಸು ಸ್ವಾಮಿ. ಎರಡನೇ ಭಾಗ ಪ್ರಾರ್ಥನೆಯಲ್ಲಿ, 3ನೇದು ಪ್ರಾರ್ಥನೆ. ಈ 3 ನಾವು ಕೂತ್ಕೊಂಡಿರುವಂತ ಪ್ರಾರ್ಥನೆ ಮಾಡಬೇಕು. ದೇವರ ಕೋಣೆಯಲ್ಲಿ ಹೋಗಬೇಕಾಗಿರ್ತಕ್ಕಂಥ ನಾವು ಈ 3 ಸಿದ್ಧಪಡಿಸ್ಕೊಂಡು ನಾವು ಹೋಗೋಣ ದೇವರ ಕೋಣೆಗೆ. ప్రార్థన గదికి వెళదాం. ప్రార్థన గదికి ఈ మూడును జ్ఞాపకం చేసుకోవాలి. మొట్టమొదటి చెప్పండి స్తుతి, దేవుని స్తుతించండి. రెండవది చెప్పండి మన తప్పులు ఒప్పుకుందాం. ఏం చేసామో పొరపాటు ఏదే కావచ్చు, ఆజ్ఞాతిక్రమే కావచ్చు, ఆ తప్పు ఏమంటే ఒప్పుకుందాం అదే ప్రార్థనలోనే. మూడవది ప్రార్థన చేద్దాం. లాస్ట్కు ప్రార్థన అంటే ప్రార్థన కూడా బలహీనమైందా? కాదు. స్థుతిలో ఎంత గొప్పతనం ఉందో ప్రార్థనలో అంతే గొప్పతనం ఉంది. 2 ఏకమైపోయాయి అనుకోండి, మన స్థితి ఎలాగుంటుంది చెప్పండి? ఘనంగా ఉంటది. గనుక ఆ రీతిగా మనం ఎదిగి బలపడి దేవునికి మహిమను తీసుకుని వచ్చేసి దేవుని స్తుతించేసి ఈ లోకములో ఉన్నటువంటి మనము
లోకం మనము ఆ సందర్భములో ఉన్నప్పుడు, అలాంటి సిచ్యువేషన్లో ఉన్నప్పుడు, అలాంటి ఆత్మీయతలో ఎదుగుతున్నప్పుడు మన స్తుతి, మన పాప ఒప్పుకోలు, మన ప్రార్థన 3 చేరి దేవుని దగ్గరికి వెళ్ళి విచారిస్తాయి. అవును ప్రభువా, వీళ్ళ పొలములు బాగా పండించాలయ్యా, వీళ్ళ తోటలు బాగా పండించాలయ్యా, ఈ కుటుంబానికి చక్కటి ఆరోగ్యము ఇవ్వాలయ్యా అని దేవుని దగ్గర వాదిస్తాయి. దేవుని దగ్గర తీసుకుని వచ్చేసి నీకు నాకు ఇస్తాయి సమాచారము, సమాధానము. ఆ విధంగా ఉండటానికి పరిశుద్ధాత్మ దేవుడే మనందరికీ సహాయము, సహకారము చేసి తనను తాను మహిమ పొందుకొనుగాక. ఆమేన్, ఆమేన్.